ನಮಸ್ಕಾರ ವೀಕ್ಷಕರೇ, ನ್ಯೂಸ್ ಪ್ರೈಮ್ 24x7 ಕನ್ನಡವಾಹಿನಿ ಸ್ವಾಗತ. ನಾನು ನಿಮ್ಮ ಬನ್ನಿ ನೋಡೋಣ ಇವತ್ತಿನ ಸುದ್ದಿ ಏನಿದೆ ಅಂತ. ಕಾಗವಾಡದಿಂದ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ. ರೈತ ವರ್ಷ ಪೂರ್ತಿ ಕಷ್ಟಪಟ್ಟು ಬೆಳೆದ ಧಾನ್ಯ ಖದೀಮರ ಪಾಲು. ತಾವಂಶಿಯಲ್ಲಿ ಗ್ರಾಮದಲ್ಲಿ ರೈತರ ಅನ್ನಕ್ಕೆ ಕನ್ನ ಹಾಕಿದ್ದಾರೆ ಖದೀಮರು. ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕಿನ ತಾವಂಶಿ ಗ್ರಾಮ. ನಿನ್ನೆ ರಾತ್ರಿ ಮನೆ ಮುಂದೆ ಕೂಡಿಟ್ಟ ಜೋಳದ ಎಳ್ಳು ಚೀಲಗಳು ಕಳುವಾಗಿರುವಂತದ್ದು. ತಾವಂಶಿ ಗ್ರಾಮದ ರೈತ ವೃದ್ಧ ಪಾರೇಸ ತಳವಾರ್ ಎಂಬುವರಿಗೆ ಸೇರಿದ ಧಾನ್ಯ ಸುಮಾರು 6 ಕ್ವಿಂಟಾಲ್ಗಳಷ್ಟು ಜೋಳದ ಚೀಲಗಳು ಕಳ್ಳತನವಾಗಿದೆ. ಅಣ್ಣಪ್ಪ ತಳವಾರ್ ಎಂಬುವರ ಗ್ಯಾಸ್ ಸಿಲಿಂಡರ್, ಸಿದ್ದಾಗೌಡ ಪಾಟೀಲ್ ಇವರ ನೀರಿನ ಟ್ಯಾಂಕ್ ಕಳ್ಳತನ. ವರ್ಷ ಪೂರ್ತಿ ಬೆಳೆದ ಧಾನ್ಯ ದೋಚಿದ್ದಾರೆ ಖದೀಮರು. ಕಂಗಲಾಗಿದ್ದಾರೆ ರೈತ. ಅಥಣಿ ಪೊಲೀಸ್ ಠಾಣೆಗೆ ದೂರು ನೀಡಲು ಮುಂದಾಗಿದ್ದಾರೆ ರೈತ. ಬಡವರ ಅನ್ನ ಕದಿತಾ ಇರುವ ಕಳ್ಳರ ಹೆಡೆಮುರಿ ಕಟ್ಟುತ್ತಾ ಪೊಲೀಸ್ ಇಲಾಖೆ. ಅಥಣಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ. ಭೀಕರ ಬರದ ಮಧ್ಯೆ ರೈತರು ಸಂಕಷ್ಟದಲ್ಲಿ ಇರುವಾಗ ಇಂತಹ ಘಟನೆಗಳು ಕೇಳಿದ್ರೆ ಪರಿಸ್ಥಿತಿ ಗಂಭೀರ. ರೈತರ ಧಾನ್ಯ ಕಳ್ಳತನ ಮಾಡಿರುವ ಖದೀಮರನ್ನ ಪತ್ತೆ ಹಚ್ಚಿ ಕಠಿಣ ಶಿಕ್ಷೆಗೆ ಗುರಿಪಡಿಸಿ ತಾಲೂಕಾಡಳಿತ ಹಾಗೂ ಪೊಲೀಸ್ ಇಲಾಖೆ ವೃದ್ಧ ರೈತನಿಗೆ ನ್ಯಾಯ ಕೊಡಿಸುವಂತೆ ರೈತ ಮುಖಂಡ ಮಹದೇವ್ ಮಡಿವಾಳ್ ಆಗ್ರಹಿಸಿದ್ದಾರೆ. ನಮ್ಮ ಸಿಲಿಂಡರ್ ಟ್ಯಾಕೆ ಹೋಗಿದ್ರು ಮನೆ ತೆಗೆದು ಒಳಗೆಲ್ಲ ಪರಿಸಿ ಮೇಲೆ ಇಟ್ಟಿದ್ದೀರಿ ತುಂಬಿಟ್ಟು ಹಾಕಿ ಅಂತ ಹೋಗ್ಯಾರ. ಈಗ ಒಂದು 4-5 ಜನ ಆಯ್ತು ನೋಡ್ರಿ. ಒಂದು ಸೈಕಲ್ ಹೋಗಿದ್ರು ಮನೆ ಮುಂದೆ ಹಾಕಿದ್ರು. ಸೈಕಲ್ ಹಾಂ, ಸೈಕಲ್ ದೊಡ್ಡ ಸೈಕಲ್ ಇಂಡಿಯನ್ ಕಂಪ್ನಿ ಐತ್ರಿ. ಹಾದು ರಿಪೋರ್ಟ್ ಮಾಡ್ರಿ? ಇಲ್ಲ ಇಲ್ಲ ಮಾಡಿಲ್ಲ. ರಿಪೋರ್ಟ್ ಮಾಡಿ. ನಿಮ್ಮ ಹೆಸರು? ನನ್ನ ಹೆಸರು ಮಹದೇವ್ ಅಣ್ಣಪ್ಪ ತಳವಾರ್. ಮೊಟ್ಟ ಮೊದಲಿಗೆ ಇಡೀ ರಾಜ್ಯಾದ್ಯಂತ ಮತ್ತು ಅಥಣಿ ತಾಲೂಕಾದ್ಯಂತ ಬರಗಾಲ ಐತಿ. ಬರಗಾಲ ಇರುವುದರಿಂದ ಏನು ತುಡುಗರ ಹಾವಳಿ ಹೆಚ್ಚಾಗೈತಿ. ಈಗ ಅಥಣಿ ತಾಲೂಕಿನ ತೌಸಿ ಅಂತ ಗ್ರಾಮದಲ್ಲಿ ನಿನ್ನೆ ರಾತ್ರಿ ಪಾರೀಸ್ ತಳವಾರ್ ಅಂತ ಮುದುಕ ಒಬ್ಬ ವೃದ್ಧ ಒಂದು 6 ಚೀಲ ಜೋಳ ಬೆಳೆದಿದ್ದು ತನ್ನ ಹೊಲದೊಳಗೆ ಏನೋ ಒಂದಿಟ್ಟು ಪ್ರಯತ್ನ ಪಟ್ಟ. ಅದನ್ನು ರಾತ್ರಿ ಖದೀಮರ 6 ಚೀಲ ಜೋಳ ತುಡುಗು ಮಾಡ್ಕೊಂಡು ಮನೆ ಮುಂದೆ ಒಟ್ಟಿದ್ದು ಜೋಳ ತುಡುಗು ಮಾಡ್ಕೊಂಡು ಹೋಗ್ಯಾರಂದ್ರೆ ಪರಿಸ್ಥಿತಿ ಗಂಭೀರ ಆಯ್ತು. ಮೊದಲ ಬರಗಾಲ ಬಿದ್ದೈತಿ. ನಮ್ಮ ತಾಲೂಕಾ ದಂಡಾಧಿಕಾರಿ ಅವರಾಗಲಿ ಮತ್ತು ಪೊಲೀಸ್ ಇಲಾಖೆಯವರಾಗಲಿ ಎಚ್ಚೆತ್ತುಕೊಂಡು ಇಂಥ ಹಾವಳಿಯನ್ನು ತಡೆದು ಅಂಥವ್ರಿಗೆ ಕಠಿಣವಾದ ಶಿಕ್ಷೆ ಕೊಡಬೇಕು. ಅಂಥವ್ರನ್ನ ಪತ್ತೆ ಹಚ್ಚಿ ಈ ವೃದ್ಧನ ಏನು ಜೋಳ ತೊಡಗು ಮಾಡ್ಯಾರಲ್ಲ ಇವಾಗ ಕಠಿಣವಾದ ಇವ್ರನ್ನ ಪತ್ತೆ ಹಚ್ಬೇಕು. ಮೊದಲು ಪತ್ತೆ ಹಚ್ಚಿ ಇವ್ರಿಗೆ ಕಠಿಣವಾದ ಶಿಕ್ಷೆ ಕೊಡಬೇಕು. ಅಂದ್ರೆ ಈ ತಾಲೂಕಾದ್ಯಂತ ಇಲ್ಲ ರಾಜ್ಯಾದ್ಯಂತ ಅಂಥ ಹಾವಳಿ ಕಡಿಮೆ ಆಗುವಂಥ ಪರಿಸ್ಥಿತಿ ಆಕತಿ. ತಕ್ಷಣ ಪೊಲಿಟೇಷನ್ ಎಚ್ಚೆತ್ತುಕೊಂಡು ನಮ್ಮ ಪೊಲೀಸ್ ಇಲಾಖೆದವ್ರ ತಾಲೂಕಿನ ಅಥಣಿ ತಾಲೂಕಿನ ಪೊಲೀಸ್ ಇಲಾಖೆದವರು ಎಚ್ಚೆತ್ತುಕೊಂಡು ತಕ್ಷಣ ಆ ಕೆಲಸ ಮಾಡಲೇಬೇಕು. ಆ ವೃದ್ಧಗೆ ನ್ಯಾಯ ಕೊಡಿಸಲೇಬೇಕಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ.